ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ತರ್ಪಣ ಬಿಡೋದಕ್ಕೆ ಅಂದರೆ ಪಿಂಡ ಪ್ರದಾನ ಮಾಡೋದಕ್ಕೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಅಲ್ಲಿ ಪಿತೃಪಕ್ಷದಲ್ಲಿ ಹೋಗ್ಬಿಟ್ಟು ಅಲ್ಲೇ ತರ್ಪಣ ಬಿಟ್ಬಿಟ್ಟು ಬರ್ತೀವಿ. ಪಂಚೆ ಮತ್ತು ಶಲ್ಯನ ತೊಗೊಂಡು ಹೋಗಬೇಕು. ಮತ್ತು ಅಲ್ಲಿ ಸ್ನಾನ ಮಾಡಿ ಕೂರಿಸ್ತಾರೆ ಮಾಡೋದಕ್ಕೆ. ಪ್ರತಿ ವರ್ಷ ನಾವೇನು ಮಾಡ್ತಾ ಇದ್ವಿ, ಇಲ್ಲಿಂದನೇ ಐನೋರನ್ನ ಕರ್ಕೊಂಡು ಪುರೋಹಿತರನ್ನ ಕರ್ಕೊಂಡು ತರಕಾರಿ, ಅಕ್ಕಿ ಹಿಟ್ಟು, ಎಳ್ಳು, ಕಪ್ಪೆಳ್ಳು ಎಲ್ಲ ತೊಗೊಂಡು ಮತ್ತು ಅವರಿಗೆ ಬಟ್ಟೆ, ಚಪ್ಪಲಿ, ಛತ್ರಿ ಎಲ್ಲ ತೊಗೊಂಡು ಪುರೋಹಿತರನ್ನ ಕರ್ಕೊಂಡು ಹೋಗಿ ನಾವೇ ಅಲ್ಲಿ ಮಾಡಿಸಿ ಬರ್ತಾ ಇದ್ವಿ. ಇವಾಗ ಅಲ್ಲೇನು ಮಾಡಿದ್ದಾರೆ, ಎಲ್ಲ ಕಡೆ ಅಲ್ಲೇ ಅವ್ರವ್ರನ್ನೇ ಒಂದೊಂದು ಜಾಗಗಳನ್ನ ತೊಗೊಂಡು ಅಲ್ಲಿ ಎಲ್ಲರೂ ಪುರೋಹಿತರೆಲ್ಲ ಅಲ್ಲೇ ಇರ್ತಾರೆ, ಅವರೇ ಎಲ್ಲ ರೆಡಿ ಇಟ್ಕೊಂಡಿರ್ತಾರೆ. ಸೊ ನಾವು ಹೋಗಿ ಅಕ್ಕಿ ಹಿಟ್ಟು ಕೂಡ ಏನು ತೊಗೊಂಡು ಹೋಗೋಷ್ಟಿಲ್ಲ, ಅಲ್ಲಿ ಹೋಗಿ ಅವರೆಲ್ಲ ಕಾರ್ಯಗಳನ್ನ ಮಾಡಿಸಿ ಕಳಿಸ್ತಾರೆ. ಸೊ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕಾದ್ರೆ ಅಥವಾ ಅಲ್ಲಿ ಪಂಚೆ ಹಾಕೊಂಡು ಕೂತ್ಕೋಬೇಕು. ಅಲ್ಲಿ ಕಾರ್ಯ ಎಲ್ಲ ಆದಮೇಲೆ ಬಟ್ಟೆ ಎಲ್ಲ ಬದಲಾಯಿಸಿ, ಸ್ನಾನ ಮಾಡಿ ಬಟ್ಟೆ ಎಲ್ಲ ಬದಲಾಯಿಸಿ ಬರಬೇಕು. ಅಲ್ಲಿ ಹೇಗೆ ಮಾಡ್ತಾರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಮತ್ತು ನಾವು ಏನು ಮಾಡ್ತೀನಿ, ಪ್ರತಿ ವರ್ಷ ಈ ಸತ್ತಿರೋರು ಕೆಲವೊಬ್ಬೊಬ್ರದ್ದು ಹೆಸರು ಮರ್ತ್ಬಿಟ್ಟಿರ್ತೀವಿ. ಕೆಲವರು ಸ್ನೇಹಿತರ ಮನೆಯಲ್ಲಿ ತಿಂದಿರ್ತೀವಿ ನಾವು. ಆಮೇಲೆ ನವೀನ ಅವರ ಅಪ್ಪನ ಕಡೆನೂ ಬಿಡ್ತಾರೆ. ಅಪ್ಪನ ಕಡೆ ರಿಲೇಟಿವ್ಸ್ ಯಾರ್ಯಾರು ಸತ್ತಿದ್ದಾರೆ ಅವ್ರ ಮನೇಲಿ ಅವ್ರಿಗೂ ಬಿಡ್ತಾರೆ. ಅಮ್ಮನ ಕಡೆ ರಿಲೇಟಿವ್ಸು, ನವೀನವರ ಅಮ್ಮನ ಕಡೆ ರಿಲೇಟಿವ್ಸು, ಈಗ ಅವ್ರ ಸೋದ್ರ ಮಾವ ಅವರೆಲ್ಲ ಸತ್ತಿರ್ತಾರಲ್ಲ, ಎಲ್ರಿಗೂ ಬಿಡ್ತಾರೆ. ಯಾಕೆ ಅಂದರೆ ಕೆಲವ್ರ ಮನೆಯಲ್ಲಿ ಪಿಂಡ ಪ್ರದಾನ ಮಾಡಲ್ಲ, ಅವಾಗಲೇ ಹೇಳ್ದಂಗೆ. ಸೊ ಇದನ್ನು ನಾವು ಉಳಿಸ್ಕೊಳ್ಬಾರ್ದು. ನಮ್ಮಿಂದ ಅವ್ರಿಗೊಂದು ಹೊತ್ತಿನ ಊಟ ಕೊಟ್ಟರೆ ಅವ್ರಿಗೂ ಖುಷಿಯಾಗುತ್ತೆ. ಅವ್ರ ಮನೇಲಿ ನಾವು ತಿಂದಿರ್ತೀವಿ, ಆ ಋಣ ಕೂಡ ನಮಗಿರುತ್ತೆ, ಅವ್ರ ಆಶೀರ್ವಾದ ನಮಗೆ ಸಿಗುತ್ತೆ. ಆದಷ್ಟು ಪಿಂಡ ಪ್ರದಾನ ಮಾಡಿ. ನಿಮ್ಗೇನು ತುಂಬ ಖರ್ಚಾಗಲ್ಲ. ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ, ಎಷ್ಟು ಖರ್ಚಾಗುತ್ತೆ ಏನು. ಬಸ್ಸಲ್ಲಿ ಹೋದರೆ ನಿಮಗೆ ಶ್ರೀರಂಗಪಟ್ಟಣ ಗಂಜಮ್ ಹತ್ರ ಆಟೋಗಳಿರ್ತವೆ. ಸೊ ಅವರೇ ಕರ್ಕೊಂಡು ಹೋಗಿ ಅಲ್ಲಿ ಬಿಡೋದಕ್ಕೆ. ನಿಮಿಷಾಂಬ ಟೆಂಪಲ್ ಬಿಟ್ಟು ಸ್ವಲ್ಪ ಮುಂದೆನೆ ಸಂಗಮ ಅಂತ ಇರುತ್ತೆ, ತುಂಬ ಜನ ಇರ್ತಾರೆ. ಸೊ ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಕಮ್ಮಿ ಜನ ಇರ್ತಾರೆ, ವೀಕೆಂಡ್ಸಲ್ಲಿ ಇದ್ರೆ ಜಾಸ್ತಿ ಜನ ಇರ್ತಾರೆ. ಸ್ಟಾರ್ಟಿಂಗಲ್ಲಿ ಮಾಡೋರು ಇಲ್ಲಿಂದಾನೇ ಪುರೋಹಿತರನ್ನ ಕರ್ಕೊಂಡೋಗಿ ಮಾಡಿದ್ರು ಪರವಾಗಿಲ್ಲ. ಆದಷ್ಟು ಒಂದ್ಸರಿ ಚೆನ್ನಾಗಿ ಕೊಟ್ಬಿಡಿ. ಒಂದ್ಸರಿ ನಾವು ಆಲ್ಮೋಸ್ಟ್ ಈಗ ಒಂದು 2 ವರ್ಷದಿಂದ ಅಷ್ಟೇ ನಾವು ಅಲ್ಲಿ ಹೋಗಿ ಅವ್ರ ಕೈಲಿ ಮಾಡಿಸ್ತಾ ಇರೋದು. ನಾವು ಇಲ್ಲಿಂದಾನೇ ತೊಗೊಂಡು ಹೋಗ್ತಾ ಇದ್ವಿ. ತರಕಾರಿ, ರೇಷನ್ನು, ಮತ್ತು ಅವರಿಗೆ ಬಟ್ಟೆ, ಛತ್ರಿ, ಚಪ್ಪಲಿ ಪ್ರತಿಯೊಂದು ಕೊಡ್ತಾ ಇದ್ವಿ. ಮತ್ತು ಅವ್ರನ್ನ ಇಲ್ಲಿಂದಾನೇ ಕರ್ಕೊಂಡು ಹೋಗ್ತಾ ಇದ್ವಿ. ಮನ್ಸಾರೆ ಕೊಡ್ತಾ ಇದ್ವಿ. ಆದಷ್ಟು ದಾನ ಮಾಡಬೇಕು. ಇದು ಪಿತೃಪಕ್ಷದಲ್ಲಿ ಏನಂದರೆ ಆದಷ್ಟು ದಾನ ಮಾಡಿದ್ರೆ ಅಷ್ಟು ಬ್ರಾಹ್ಮಣರಿಗೆ ತೃಪ್ತಿ ಪಡಿಸ್ಬೇಕು. ಆಮೇಲೆ ಬಡವ್ರಿಗೆ ಈಗ ದಾನ ಧರ್ಮ ಜಾಸ್ತಿ ಮಾಡಬೇಕು. ಈ ಥರ ಎಲ್ಲ ನಾನು ಬರೆದಿಟ್ಬಿಟ್ಟಿರ್ತೀನಿ. ನನ್ನ ಹಸ್ಬೆಂಡ್ ಅವರ ಅಪ್ಪ ಅಮ್ಮನ ಕಡೆದೆಲ್ಲ ಬರೆದಿಟ್ಟಿರ್ತೀನಿ, ಮತ್ತು ನಮ್ಮ ಅಮ್ಮ ಅಪ್ಪನ ಕಡೆದು ಬರೆದಿಟ್ಟಿರ್ತೀನಿ. ಯಾಕಂದರೆ ಅವರಿಗೆ ಕೊಟ್ಟು ಕಳ್ಸೋದಕ್ಕೆ. ಅಪ್ಪ ಅಮ್ಮ ಮರ್ತ್ಬಿಡ್ತಾರಲ್ವ ಯಾರ್ಯಾರ ಹೆಸರು, ಯಾರ್ಯಾರಿಗೆ ಬಿಡಬೇಕು ಅನ್ನೋದು. ಆ ಟೈಮಲ್ಲಿ ಕೂತ್ಕೊಂಡಾಗ ಒಂದೊಂದು ಹೆಸರುಗಳು ನೆನಪೇ ಆಗಲ್ಲ. ಸೊ ಅವಾಗ ಈ ಥರ ಬರೆದಿಟ್ಬಿಟ್ಟು ಒಂದು ಫೋಟೋ ತೊಗೊಂಡು ಹೋಗ್ಬಿಟ್ರೆ ನಮ್ಗದು ಈಸಿ ಆಗುತ್ತೆ. ಸೊ ಈ ವರ್ಷ ನಾವು ಅಲ್ಲಿ ಹೋಗಿ ಏನು ಮಾಡಿದ್ವಿ, ಹೇಗಾಯಿತು ಪೂಜೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸಾಧ್ಯವಾದರೆ ಇನ್ನೂ ತುಂಬ ಟೈಮ್ ಇರುತ್ತೆ. ಆದಷ್ಟು ಬೇಗ ಪಿತೃಪಕ್ಷದಲ್ಲಿ ತರ್ಪಣ ಬಿಟ್ಬಿಟ್ಟು ಬನ್ನಿ. ಯಾರ್ದು ಋಣಗಳನ್ನ ನಾವು ಉಳಿಸ್ಕೋಬಾರ್ದು. ಸೊ ಋಣಗಳನ್ನ ತೀರ್ಸೋದಕ್ಕೆ ಇದೊಂದು ದಾರಿ ಅಂತ ಅಂತಾರೆ. ನೋಡಿ, ಶಲ್ಯ, ಪಂಚೆ, ಮತ್ತು ಇನ್ನವೇಸು, ಮತ್ತು ಟೀ ಶರ್ಟು, ಟವಲು ಇಷ್ಟು ತೊಗೊಂಡಿದ್ದೀವಿ. ಯಾಕೆಂದರೆ ಅಲ್ಲಿ ನೆಂದಿರೋದನ್ನ ಹಾಕ್ಕೊಳ್ಳೋದಕ್ಕೆ ಅಂತ ಆದಷ್ಟು ಬಟ್ಟೆ ಬ್ಯಾಗ್ ತೊಗೊಳ್ಳಿ. ಸೊ ವೆಟ್ ಕ್ಲಾತ್ ಅವರು ಅಲ್ಲಿ ಸ್ನಾನ ಮಾಡ್ತಾರಲ್ವ ಪಂಚೆ ಹಾಕ್ಕೊಂಡು, ಅದನ್ನು ಹಾಕೊಳ್ಳೋದಕ್ಕೆ ಅಂತಲೇ ಒಂದು ಬ್ಯಾಗ್ ತೊಗೊಂಡು ಹೋಗ್ಬೇಕು. ಅಲ್ಲಿ ಬಿಟ್ಟು ಬರೋಂಥ ಪದ್ಧತಿ ಎಲ್ಲ ಇಲ್ಲ. ಮತ್ತೆ ನೀರಲ್ಲಿ ದಯವಿಟ್ಟು, ಹೌದು, ನೀರಲ್ಲಿ ಬಿಟ್ಟು ಗಲೀಜ್ ಮಾಡಬೇಡಿ. ಅದು ಸ್ಟಾರ್ಟಿಂಗ್ ಅಲ್ಲಿ ಬಿಡಿಸ್ತಾರೆ. ಏನು ಸತ್ತಿ ವರ್ಷದಲ್ಲ 3 ದಿವಸದ ಹಾಲು ತುಪ್ಪದಲ್ಲಿ ಬಿಡಿಸ್ತಾರೆ. ಕೆಲವರು 11 ದಿನಕ್ಕೆ ಬಿಡ್ತಾರೆ, ಕೆಲವರು 3 ದಿನಕ್ಕೆ ಬಿಡ್ತಾರೆ. ಅದನ್ನ ನೀರಲ್ಲಿ ಬಿಡಬೇಡಿ, ಹಂಗೆ ತೆಗೆದು ಸೈಡ್ಗೆ ಹಾಕಿ. ಅಲ್ಲೇ ಎಲ್ಲ ಜಾಗಗಳಿರುತ್ತೆ. ಎಷ್ಟು ಜನ ಹಾಳು ಮಾಡ್ತಾರೆ ಅಂದ್ರೆ ಎಲ್ಲ ನೀರಲ್ಲಿ ಬಿಟ್ಟು ಹಂಗೆ ಮಾಡಬೇಡಿ. ನೋಡಿ, ಟವಲ್ಲು ತೊಗೊಂಡಿದ್ದೀನಿ, ಮರಿಬೇಡಿ. ಸಾಧ್ಯವಾದಷ್ಟು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಾನು ಇದನ್ನು ನವೀನ್ ಯಾವಾಗಿನ ಮಾಡ್ತಿದ್ರೆ, ನನ್ನ ದೊಡ್ಡ ಮಗ ಹುಟ್ಟಿ 11 ವರ್ಷ ಕರೆಕ್ಟ್. ಅಂದರೆ ನಾವು ಅವ್ನು ಹುಟ್ಟಿದ್ದು 1-2 ತಿಂಗಳಲ್ಲೇ ಸ್ಟಾರ್ಟ್ ಮಾಡಿದ್ವಿ ಮಾಡೋದಕ್ಕೆ. ಇವಾಗವರೆಗೂ 11 ವರ್ಷದಿಂದನೂ ನವೀನ್ ಮಾಡ್ತಾ ಬಂದಿದ್ದಾರೆ. ನಮ್ಗೆ ಆರ್ಥಿಕವಾಗೂ ಕೂಡ ತುಂಬ ಚೆನ್ನಾಗಿ ಆಗಿ ಬಂದಿದೆ. ಮೇ ಬಿ ಅವರ ಆಶೀರ್ವಾದ ನಮಗೆ ಇರ್ಬೋದು ಅನ್ಸುತ್ತೆ, ಆಗಿ ಬರ್ತಿದೆ. ಸೊ ನಾವು ಕೂಡ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಒಂದು ಒಳ್ಳೇದಾಗತ್ತೆ ಅಂದರೆ ನಾವು ತಗೋಬೇಕಲ್ವಾ. ಸೊ ನಿಮ್ಗೆ ಯೂಸ್ ಆಗಲಿ ಅಂತ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಬರೀ ಹೊಟ್ಟೆಲ್ಲೇ ಹೋಗಬೇಕು, ಖಾಲಿ ಹೊಟ್ಟೆಲಿ ಹೋಗಿ ತರ್ಪಣ ಬಿಡೋದು ಒಳ್ಳೇದು. ತೀರಾ ತಡೆಯಕ್ಕಾಗದಿದ್ದವರು ಸ್ವಲ್ಪ ಅಟ್ಲೀಸ್ಟ್ ಹಣ್ಣಾರು ತಿನ್ಬೋದು. ಶುಗರು BP ಇರೋರು ಹಣ್ಣಾದ್ರೂ ಒಂದು ಸ್ವಲ್ಪ ತಿನ್ಕೊಂಡು ಹಾಲು ಕುಡ್ಕೊಂಡು ಹೋಗ್ಬೋದು. ಬಟ್ ಹಸ್ಕೊಂಡು ಹೋಗಿ ತರ್ಪಣ ಬಿಡೋದು ತುಂಬ ಒಳ್ಳೇದು. ಕಾರ್ 180 360.
80 rupees ಒಂದು ಇದು 80 rupees ಫಾರ್ ಪಾರ್ಕಿಂಗ್. ನೋಡಿ ಎಲ್ಲರೂ ಎಷ್ಟು ಜನ ಬಂದಿರ್ತಾರೆ ಇಲ್ಲಿ. ಮಾತಾಡ್ಕೊಂಡು ಬರ್ತೀಯಾ? ಬೆಳಗ್ಗೆ ಸ್ನಾನ ಮಾಡಿಕೊಂಡು ಬಂದು ಇಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಪಂಚೆ ಮತ್ತು ಶಲ್ಯ ಹಾಕ್ಕೊಂಡು ಬರಬೇಕು. ಬಂದು ಇಲ್ಲಿ ಪೂಜೆ ಕೂತ್ಕೋಬೇಕು. ಹತ್ರನೇ ಇದೆ, ಲೈಕ್ ಇಲ್ಲಿಂದ ನಡ್ಕೊಂಡೇ ಹೋಗ್ಬೋದು. ನೋಡಿ ಇಲ್ಲಿಂದ ಹೀಗೆ ಕಾಲ್ದಾರಿ ಇದೆ, ನಡ್ಕೊಂಡೇ ಹೋಗ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಬರ್ಬೋದು. ಎಷ್ಟಾಗುತ್ತೆ? ಪೂಜೆ ಬೇಕು ನಿಮಗೆ? ಪಿಂಡ ಪ್ರದಾನ. ಪಿಂಡ ಪ್ರದಾನ ತರ್ಪಣ ಐತೆ ಅದಕ್ಕೆ. ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಿನಿ ನವೀನ್. 1500 rupees. 1500. ಓಕೆ. ಸಂಕಲ್ಪ ಪಿಂಡ ಪ್ರದಾನ ತರ್ಪಣ. ಓಕೆ. ಎಲ್ಲ ಇಲ್ಲೇ ಸಿಗುತ್ತೆ. ಆ ಕಡೆ ಎಳ್ಳು ಮತ್ತು ಅಕ್ಕಿ ಇವರೇ ಕೊಡ್ತಾರೆ. ಅಕ್ಕಿ ಹಿಟ್ಟು, ಅಕ್ಕಿ ಹಸಿಟ್ಟು ಇಲ್ಲ ಐತೆ ಸಾಕು, ಅದು ಜಾಸ್ತಿ ಆಗ್ತದೆ. ಪಿತೃಪಕ್ಷದಲ್ಲಿ ಕೊಟ್ಟಾಗ ನಾವು ನಮ್ಮದು ಋಣಗಳನ್ನು ಕಳ್ಕೊತೀವಿ, ಪಿತೃಗಳ ಋಣ ಕಳ್ಕೊಳ್ತೀವಿ. ಪಿತೃಗಳಿಗೆ ಕೊಟ್ಟಾಗ ನಮಗೆ ಆಶೀರ್ವಾದ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ ಕುಟುಂಬವನ್ನು. ಅದಕ್ಕೋಸ್ಕರವಾಗಿ ಪಿತೃಪಕ್ಷ ಮಾಡೋದು. ಹಾಗಾಗಿ ಈ ಕಾರ್ಯನ ಆದಷ್ಟು ಎಲ್ಲರೂ ಭೂಮಿ ಮೇಲೆ ಹುಟ್ಟಿದ್ದ ಪ್ರತಿಯೊಬ್ಬ ಮನುಷ್ಯ ಜೀವಿನೂ ಕೂಡ ಮಾಡಬೇಕಿದೆ. ಅವರು ತಲೆಮಾರುಗಳಲ್ಲಿ ಇವಾಗ ತಂದೆ ತಾಯಿ ತಾತ ಅಜ್ಜಿ ಅಂದ್ಕೊಳ್ಳಿ, ಮುತ್ತಾತ ಮುತ್ತಜ್ಜಿ 3ನೇ ತಲೆಮಾರು ಹೇಳ್ತಾರೆ. ಆ 3ನೇ ತಲೆಮಾರುಗಳು ಮೋಕ್ಷ ಸಿಕ್ಕಿರುತ್ತೆ ಆಲ್ರೆಡಿ. ಮರುಜನ್ಮನೂ ಹುಟ್ಟಿರ್ತಾರೆ ಅವರು ಮತ್ತೆ, ಆಯ್ತಾ? ಮರುಜನ್ಮ ಹುಟ್ಟಿದ್ರು ಕೂಡ ನಾವು ಏನೇನು ಕೊಡ್ತೀವಿ ಪಿತೃ ತರ್ಪಣವನ್ನು, ಅವ್ರಿಗೆ ಅವತ್ತಿನ ದಿನಕ್ಕೆ ಒಳ್ಳೆ ಭೋಜನ ಸಿಗುತ್ತೆ ಅವ್ರಿಗೆ, ಅಲ್ಲಿ ಹುಟ್ಟಿರ್ತಾರೆ ಅವ್ರಿಗೆ. ಅದು ಲಿಂಕ್, ಚೈನ್ ಲಿಂಕ್ ಸಿಸ್ಟಮ್ ಅದು ಮತ್ತೆ. ಹಾಗಾಗಿ ಇವಾಗ ನಾವೆಲ್ಲೋ ಒಂದು ಕಡೆ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ, ನಮಗೆ ಅನ್ನ ನೀರು ಸಿಕ್ಕಿಲ್ಲ, ಅಲ್ಲಿ ಹೋಟ್ಲಿಲ್ಲ, ಎಂಥದ್ದು ಇಲ್ಲ. ಯಾರೋ ಒಬ್ಬರು ಬರ್ತಾರೆ ಅನಾಮಿಕರು, ಬಂದು ನಮಗೆ ಏನೋ ಒಂದು ಸಹಾಯ ಮಾಡ್ತಾರೆ ಅಂದ್ಕೊಳ್ಳಿ. ಅದು ಹೆಂಗೆ ಬಂದು ಸಹಾಯ ಮಾಡ್ತಾರೆ? ಯಾರು ಪರಿಚಯ ಇರಲ್ಲ, ನೀರು ಕೊಡ್ತಾರೋ ಅಥವಾ ಊಟ ಕೊಡ್ತಾರೋ ಗೊತ್ತಿಲ್ಲ. ಅವಾಗ ಏನು ಅನ್ಸ್ಬಿಡುತ್ತೆ ನಿಮಗೆ, ಹಬ್ಬ ಎಲ್ಲಿದ್ದಪ್ಪ ಏನೋ ನಮಗೆ ಈ ಥರ ಹಸ್ವಾಗ್ತಾಯಿತ್ತು, ನಮಗೆ ಕೊಟ್ಟಿದ್ದೀರಾ, ಅದು ಋಣ. ಅದು ನೀವು ಯಾವಾಗ ಯಾರಿಗೆ ಪಿತೃ ಕೊಡ್ತಿದ್ದ ಅದ್ರ ಮುಖಾಂತರವಾಗಿ ನಿಮಗೆ ಬಂದಿರ್ತೀವಿ. ಸೊ ಹಂಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಟಿದ್ದೀನಿ. ಸತ್ತ ದಿನದಿಂದ ವರ್ಷಗಳ ಕಾಲ ಅವರು ಆತ್ಮ ಪ್ರಯಾಣದಲ್ಲಿರುತ್ತೆ. ವರ್ಷಕಾಲವರೆಗೂ ಹೇಗೆ ನೀವು 11 ಡೇಸು 11 ದಿನಕ್ಕೆ ತಿಥಿ ಶ್ರಾದ್ದ ಮಾಡಿ 13ನೇ ದಿನಕ್ಕೆ ಅಥವಾ 12ನೇ ದಿನಕ್ಕೆ ಏನು ನೀವು ಒಂದು ವೈಕುಂಠ ಸಮಾರಾಧನೆ ಮಾಡ್ತೀರಲ್ಲ, ವೈಕುಂಠ ಸಮಾರಾಧನೆ ಅಂದೇನು? ವೈಕುಂಠ ಸಮಾರಾಧನೆ ಅಂದರೆ ಇಲ್ಲಿಂದ ನೀವು ಬೀಳ್ಕೊಡ್ತೀರಾ ಆತ್ಮವನ್ನು, ಅದೇ ವೈಕುಂಠ ಸಮಾರಾಧನೆ. ಇದು ವೈಕುಂಠಕ್ಕೆ ಹೋಗಿ ಅಂತ ಕಳಿಸ್ಕೊಡ್ತೀರಾ. ಆದರೆ ನಾವು ಏನು ಮಾಡ್ತೀವಿ ಅವರಿಗೆ? ನಾವಾದರೂ ಬೆಂಗಳೂರಿನಲ್ಲಿ ಬರಬೇಕು ಅಂತಂದರೆ ಕಾರಲ್ಲಿ ಬರ್ತೀವಿ, ಬಸ್ಸಲ್ಲಿ ಬರ್ತೀವಿ. ಇಲ್ಲಿಂದ ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ನಾವು ಯಾವ ವ್ಯವಸ್ಥೆ ಇರಲ್ಲ. ಏನು ಮಾಡ್ತಾರೆ? ಯಮಕಿಂಗ್ ಕರ್ಕೊಂಡು ಹೋಗ್ತಾರೆ, ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವ್ರಿಗೆ, ಆಯಿತಾ? ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವ್ರು. ಯಾಕೆ ಅಂದರೆ ಅವರ ಪಾಪ ಕರ್ಮಗಳ ಅನುಸಾರವಾಗಿ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಶಿಕ್ಷೆಗಳನ್ನು ಕೊಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅರ್ಥ ಆಯ್ತಾ? ಒಂದು ತಿಂಗಳಿಗೆ ಒಂದು ಊರು ಪ್ರಯಾಣ ಬೆಳೆಸ್ತಾರೆ. 16 ಊರುಗಳನ್ನ ಅವ್ರು ದಾಟಿ ಹೋಗ್ಬೇಕು. ಹಾಗಾಗಿ 1 ವರ್ಷಗಳ ಕಾಲ ತಗೊಳ್ಬೇಕು ಮೋಕ್ಷಕ್ಕೆ. ಹಾಗಾಗಿ ಏನಾಗುತ್ತೆ, ಯಾಮ್ಯ, ಸೌರಾಪುರಿ, ವಿಚಿತ್ರಭವನ, ನಗೇಂದ್ರಪುರಿ, ನಗೇಂದ್ರಭವನ, ಆಯ್ತಾ? ಇದೇ ರೀತಿಯಾಗಿ 16 ಊರುಗಳನ್ನ ದಾಟಬೇಕು ಅಂತಾದರೆ ಪ್ರತಿ ಮಾಸಿಕ ಒಂದೊಂದು ಊರು ಪ್ರಯಾಣ ಬೆಳೆಸುತ್ತೆ. ಹಾಗಾಗಿ ಒಂದು ಊರು ಪ್ರಯಾಣ ಬೆಳೆಸಿ ಒಂದು ರೆಸ್ಟ್ ಮಾಡುತ್ತೆ, ಅಲ್ಲಿ ಆಯಾಸ ಆಗುತ್ತೆ. ಆವಾಗ ಮಾಸಿಕ ಪಿಂಡ ಪ್ರದಾನ ಅಂತ ಮಾಡುತ್ತೆ. ಆಯ್ತಾ? ಮಾಸ ಮಾಡೋದು ತುಂಬ ಒಳ್ಳೆಯದು. ಮಾಡಿದ್ರೆ ಅದಕ್ಕೆ ಪುಷ್ಟಿ ಬೇಕಲ್ಲ, ಪುಷ್ಟಿ ಕೊಡಲಿಲ್ಲ, ಊಟ ಕೊಡಲಿಲ್ಲ ಅಂದರೆ ಎಲ್ಲೋ ಇದ್ದದೆ ತಿರ್ಗಾ ಅಲ್ಲೇ ಸುಸ್ತಾಗಿ ದಬಕ್ಕ ನಮ್ಮ ಕಡೆ ಶಾಸ್ತ್ರ ಇಲ್ಲ, ವರ್ಷಕ್ಕೊಂದೇ ಸರಿ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರು, ಗೊತ್ತಿಲ್ಲದೆ ಇರೋರು ಆ್ಯಕ್ಚುಲಿ ಪ್ರತಿ ತಿಂಗಳು ಮಾಡಿದ್ರೆ ತುಂಬ ಒಳ್ಳೆಯದು. ಆವಾಗ ಏನಾಗುತ್ತೆ, ಇನ್ನು ಅಲ್ಲಿಂದ ನೀವು ಏನು ಕೊಡ್ತೀರೋ ಅದು ತಿನ್ಕೋತದೆ. ನೆಕ್ಸ್ಟು ನಡಿ ಮುಂದಕ್ಕೆ ಅಂತ ಮತ್ತೆ ಕರ್ಕೊಯ್ತದೆ. ನೆಕ್ಸ್ಟ್ ಅಲ್ಲಿಂದ 2ನೇ ಊರಿಗೆ ಹೋಗುತ್ತೆ, ಸೌರಾಪುರಿಗೆ ಹೋಗುತ್ತೆ. ತಿರ್ಗಾ ಅಲ್ಲಿ ತಿರ್ಗಾ ತುಂಬ ಆಯಾಸ ಆಗುತ್ತೆ, ಅಲ್ಲಿ ರೆಸ್ಟ್ ಮಾಡ್ತದೆ. ಏನಾರು ಕೊಡ್ತಾರ ಅಂತ ಮನೆ ಹತ್ರ ನಿಮ್ಮ ಕುಟುಂಬ ನೋಡ್ತಾ ಇರ್ತೀವಿ, ಏನಾರು ಕೊಡ್ತಾರಾ ನನಗೆ ಅಂತ ಕಾಯ್ತಾ ಇರ್ತದೆ. ಅದು ಕಾಗಿ ಬಂದು ಸಿಗ್ನಲ್ ಕೊಡ್ತದೆ. ಆಯ್ತಾ? ಕೊನೆಯದಾಗಿ ಬರುತ್ತೆ ಬಹುಭೀತಿ ನಗರ. ಬಹುಭೀತಿ ನಗರ ಅಂತಂದರೆ ಅದೇ ಕೊನೆಯ ಊರದು, ಕೊನೆಯ ಗ್ರಾಮ. ಅದಾದ ನಂತರ ಯಮಲೋಕ ಪ್ರಾಪ್ತಿ. ಅರ್ಥ ಆಯ್ತಾ? ಅಲ್ಲಿ
ಯಮಲೋಕ ಪ್ರಾಪ್ತಿ ಆಗಬೇಕು ಅಂದ್ರೆ ಕಡೆ ವೈತರಣಿ ಸರೋವರ ದಾಟಬೇಕು. ಅಷ್ಟು ಸುಲಭ ಅಲ್ಲ. ವೈತರಣಿ ಸರೋವರ ದಾಟಿದ್ರೆ ಮಾತ್ರನೇ ಅವನಿಗೆ ಯಮಲೋಕ ಪ್ರಾಪ್ತಿ ಅಲ್ಲಿಗೆ. ವೈತರಣಿ ಸರೋವರ ಅನ್ನೋದು ಯಮಲೋಕದಿಂದ ಹರಿಯತಕ್ಕಂಥದ್ದು, ಸರೋವರ ಅದು ಆಯ್ತಾ. ರಕ್ತ, ಕೀವು, ಮಾಂಸ, ಗೋಡೆಗಳ ಮತ್ತೆ ಮಲಮೂತ್ರ ವಿಸರ್ಜನೆಗಳಿಂದ ಹರಿಯತಕ್ಕಂಥ ದೊಡ್ಡ ಕೆಟ್ಟ ನದಿ ಅದು. ಎಲ್ಲ ಕೆಟ್ಟ ಪ್ರಾಣಿಗಳು ಅಲ್ಲಿ ಇರ್ತವೆ, ಅರ್ಥ ಆಯ್ತಾ. ಅದನ್ನು ದಾಟಬೇಕು ಆತ್ಮ ಅಂದಾಗ ಆವಾಗ ಗೋದಾನವನ್ನು ಕೊಡಿ ಅನ್ನೋದಕ್ಕೋಸ್ಕರವಾಗಿ ಅದಕ್ಕೆ ಗೋದಾನ ಕೊಡೋದು. ಗೋವನ್ನ ದಾನ ಕೊಡಬೇಕು ಅಂದ್ರೆ ನಿಜವಾದ ಹಸು ಈ ಒಂದು ಯಾರು ಕೊಡ್ತಾ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಬೆಳ್ಳಿಯ ರೂಪದಲ್ಲಿ ಬೆಳ್ಳಿ ವಿಗ್ರಹ ದಾನವನ್ನ ಕೊಡ್ತಾರೆ. ಕೊಟ್ಟರು ಸಾಕು. ಅವಾಗ ಏನ್ ಮಾಡ್ತಾರೆ, ಅವಾಗ ಅದನ್ನ ದಾನ ತಗೊಂಡವ್ರು ಏನ್ ಮಾಡ್ತಾರೆ, ಅವಾಗ ಆ ಹಸು ಏನ್ ಮಾಡುತ್ತೆ, ಗೋ ಬರುತ್ತೆ, ಆತ್ಮದ ಹತ್ರ ಬರುತ್ತೆ. ನೋಡಪ್ಪ, ನಿನ್ನ ಕುಟುಂಬದವರು ನನ್ನನ್ನು ದಾನವಾಗಿ ನಿನ್ನ ಕೊಟ್ಟಿದ್ದಾರೆ, ಹಾಗಾಗಿ ನಿನ್ನನ್ನು ಬಂದು ನಾನು ಈ ಸರೋವರನ್ನ ದಾಟಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಬಂದು ಕರ್ಕೊಂಡು ಹೋಗುತ್ತೆ. ಅವಾಗ ಚಾಪೆ, ಛತ್ರಿ, ವಸ್ತ್ರದಾನಗಳಲ್ಲಿ ಯಾಕೆ ಕೊಡ್ತಾರೆ? ಯಾಕೆಂತಂದ್ರೆ ಇಲ್ಲಿಂದ ಪ್ರಯಾಣ ಬೆಳೀತದಲ್ಲ, ಅದಕ್ಕೋಸ್ಕರವಾಗಿ ಬರೀ ಬೆತ್ತಲೇ ಇರುತ್ತೆ ಆತ್ಮ, ಬರೀ ಬೆತ್ತಲೇ ಇರ್ತದೆ. ಅದಕ್ಕೋಸ್ಕರವಾಗಿ ವಸ್ತ್ರದಾನ ಕೊಡೋದು. ಹೆಂಗಸರಾದ ಸೀರೆ ಕೊಡ್ತಾರೆ, ಗಂಡಸರಾದ ಶರ್ಟ್ ಬಟ್ಟೆ ಕೊಡ್ತಾರೆ, ಆಯ್ತಾ. ಚಾಪೆ ಕೊಡೋದೇನಕ್ಕೆ, ಅಲ್ಲಿಂದ ಪ್ರಯಾಣ ಬೆಳೆಸ್ಬೇಕಾದ್ರೆ ಆಯಾಸಾದಾಗ ಮಲ್ಕೊಳ್ಬೇಕಲ್ಲ ಅದು, ಅದಕ್ಕೋಸ್ಕರ ಚಾಪೆ, ದಿಕ್ಕು, ಹಾಸಿಗೆ ಎಲ್ಲ ಕೊಡ್ತಾರೆ. ಛತ್ರಿ, ಚಪ್ಪಲಿ, ಹೌದು, ಚಪ್ಪಲಿ ಕೊಡೋದೇನಕ್ಕೆ, ನಡ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ಚುಚ್ಚಬಾರ್ದು ಕಾಲು, ಬಿಸಿಲು ಸುಡಬಾರ್ದು ಕಾಲದಕ್ಕೋಸ್ಕರವಾಗಿ ರಕ್ಷೆಗೋಸ್ಕರ ಚಪ್ಪಲಿ ಕೊಡ್ತಾರೆ. ನಾ ಮಳೆ ಬಿಸಿಲು ಇರೋದ್ರಿಂದ ಛತ್ರಿ ಇಟ್ಕೊಂಡು ಹೋಗಿ ಅಂತ ಕೊಡ್ತಾರೆ. ಸೊ ಇದೆಲ್ಲ ಒಂದೊಂದು ಶಾಸ್ತ್ರ. ಅದನ್ನ ಯಾರಿಗೆ ಹತ್ತು ಕೊಡೋಕ್ಕಾಗಲ್ಲ. ನೀವು ಆಮರಪ್ಪನವರಿಗೆ ರೂಪದಲ್ಲಿ ಕೊಡ್ತೀರಾ. ಕರ್ಕೊಂಡೋಗಿ ಅದು ವೈತರಣಿ ಸರೋವರ ದಾಟಿಸಿ ಅಲ್ಲಿಂದ ಎಲ್ಲಿಗೆ ಅಲ್ಲಿ ಡಿಸೈಡ್, ನೀನು ಎಲ್ಲಿ ಹೋಗ್ಬೇಕು, ನಿಂದು ಏನು ತಪ್ಪು ಮಾಡಿದ್ಯಾ, ಏನೋ ದೋಷಗಳು ಮಾಡಿದ್ಯಾ, ಪಾಪ ಪುಣ್ಯಗಳು ಎಷ್ಟು ಮಾಡಿದ್ಯಾ, ಎಲ್ಲ ತೂಕ ಮಾಡಿ ನೋಡ್ತಾರೆ. ಈಗ ಅದಾದ ನಂತರ ಆಮೇಲೆ ಅವ್ನಿಗೆ ಎಲ್ಲಿ ಕಳಿಸ್ಬೇಕು, ಏನು ಶಿಕ್ಷೆ ಕೊಡಬೇಕು ಅವೆಲ್ಲ ಕೊಟ್ಬಿಟ್ಟು ಅದರ ನಂತರ ಅವನಿಗೆ ಸ್ವರ್ಗ ಕಳಿಸ್ತಾರೆ. ಸ್ವರ್ಗಕ್ಕೆ ಇಲ್ಲಾಂದರೆ ಅಲ್ಲಿ ಪ್ರಾಪ್ತಿ, ಇಲ್ಲಾಂದರೆ ಮತ್ತೆ ಪುನರ್ಜನ್ಮ ಕಳಿಸ್ಕೊಡ್ತಾರೆ. ಈ ರೀತಿಯಾಗಿ ನಮ್ಮ ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆ್ಯಕ್ಚುಲಿ ಗರುಡ ಪುರಾಣ ಓದೋದು ತುಂಬ ಒಳ್ಳೆಯದು, ಓದಬಾರ್ದು ಅಂತ ಹೇಳೋದು ತಪ್ಪು. ಯಾಕಂದರೆ ಗರುಡ ಪುರಾಣ ಪ್ರತಿಯೊಬ್ಬ ಮನುಷ್ಯನು ಓದಿದ್ರೆ ಒಳ್ಳೆಯದು. ದೇವರು, ಗ್ರಾಮದೇವರು, ಕ್ಷೇತ್ರ ಪಾಲಕನಾದ ಶ್ರೀ ರಂಗನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶಕ್ತಿರ್ಭದ್ರವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೇ. ಭೋ ದೀಪದೇವಿ ರೂಪಸ್ತ್ವಂ ಕರ್ಮ ಸಾಕ್ಷಿ ಹವಿಗ್ರಹಾತ್ ಯಾವತ್ ಪೂಜ ಸಮಾಪ್ತೇಃ ಸ್ಯಾತ್ ಯಾವತ್ತಂ ಶಸ್ತ್ರೋಪವಾಹಂ ದೀಪಂ ಪ್ರಾಜ್ವಲ್ಯಂ ದೀಪಂ ನಮಸ್ಕೃತ್ಯಂ. ಓಂ ಸಾಧ್ಯಂ ದ್ರವತ್ತಿ ಸಂಯುಕ್ತಂ ವಶಿನಾ ಯೋಜಿತಂ ವ್ಯಾಗೃಹಾಣ್ ಮಂಗಳದೀಪಂ ತ್ರೈಲೋಕ್ಯಂ ತಿಮಿರಾಪಹಾಂ. ರಂ ರಾಜಸ್ಯೇ ನಮಃ, ರಂ ಅಧಿಪತಯೇ ನಮಃ, ರಂ ಜಗಜ್ಯೋತಿಸ್ವರೂಪಾಯ ನಮಃ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಾಃ ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಹಾಶಕ್ತಿಸ್ವರೂಪಿಣೆ ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಹಾಲಕ್ಷ್ಮೀ ಸ್ವರೂಪಿಣೆ ನಮಸ್ತಸ್ಮೈ 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 ನಮೋ ನಮಃ. ಓಂ ವನಸ್ಪತಿರಸುತ್ಪನ್ನೋ ಗಂಧಾಢ್ಯಧೂಪೋತ್ತಮಃ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ದಿವ್ಯಧೂಪಮಾಘ್ರಾಪಯಾಮಿ, ಧೂಪಂ ದರ್ಶ್ಯಾಮೃಕ್ಷಾಂ ಧಾರಯಾಮಿ, ಧೂಪಾದೀಪಾನಂತರೇ ಆರಾಧನಾಂಚಂ ಕರಿಷ್ಯಾಮಿ. ಹರಿ ಓಂ. ಶಾಂತಿ ಶಾಂತಿ ಶಾಂತಿ. ಕರ್ತಃ ಆಪೋಪಸ್ಪೃಶ್ಯಾಂ. ತೋರಿಸ್ಕೊಳ್ಳಿ. ಓಂ ಕೇಶವಾಯ ಸ್ವಾಹ. ಬಟ್ಟೆಗಿಟ್ಟು ಒರೆಸ್ಕೊಳ್ಳಿ. ಅನಂತ ಗೋವಿಂದಾಭ್ಯಃ ಕರ್ತಃ ಪವಿತ್ರಭ್ರಾಣ ಧೃತ್ವಾ. ಓಂ ಪವಿತ್ರಂ ತೇ ವಿದ್ಧಂ ಬ್ರಹ್ಮಣಸ್ಪತೆ. ಮಾತೃವರ್ಗಸ್ಯ ಅಂತರಿ, ಮಾತೃವರ್ಗಸ್ಯ ಮಿತ್ರವರ್ಗಸ್ಯ ಅಂತರಿ, ಭಗಿನಿವರ್ಗಸ್ಯ ಭಾತೃವರ್ಗಸ್ಯ ಗುರುವರ್ಗಸ್ಯ ಸ್ನೇಹಿತವರ್ಗಸ್ಯ ಪ್ರಾಣಿವರ್ಗಸ್ಯ ಪಕ್ಷಿವರ್ಗಸ್ಯ ಕುಲಕೋಟಿಬಂಧುಬಾಂಧವರ್ಗಸ್ಯ ಕಾಲಾದತ್ತಃ ನಾರಾಯಣಮುಕ್ಷಕಾರೀರಂ ಪಿಂಡಂ ನಿಧಾಯ ಇಲಾಂ ನಿಕ್ಷಿಪ್ಯ ಸ್ನಾಪಯಾಮಿ. ಮಾನಂ ಪರಾಯಣಂ ನಾರಾಯಣ ಪರಂ ಜ್ಯೋತಿರಾತ್ಮಾ ನಾರಾಯಣ ಪರಃ ಆರಂಕಲಂ ಭಾತಿ ವಿಶ್ವಸ್ಯಾತ ಮಹತಂ ಸಸ್ಯಮನಸ್ತು. ಚೇಂಜ್ಗಳನ್ನ ತೊಗೊಂಡು ಬನ್ನಿ. ಮತ್ತು 100 ರೂಪಾಯಿ ನೋಟ್ಗಳು, ಚೇಂಜ್ಗಳು. ತೇತನೋಜಾಯ ಸಾರ್ವಭೌಮ ಕೋಟಿ ಬ್ರಹ್ಮಾಂಡಾಯ ಶ್ರೀಮನ್ನಾಡಪಾದಕ್ಕೆ ಗೋವಿಂದ ಗೋವಿಂದ. ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ
ವ್ಯಾಪಾರ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಮಹಾಲಕ್ಷ್ಮಿ ಕೃಪಾಕಟಾಕ್ಷ ಸಿದ್ಧಿಯಾಗಲಿ. ಇದಂ ಪಿಂಡಂ ಸ್ವೀಕರೋ ಭವಃ ಆತ್ಮಸಂತೃಪ್ತಿ ಕರೋ ಭವಃ. ಅದು ನೀರು ಫೋರ್ಸ್ ಇದೆ, ಅದಕ್ಕೆ ಇಲ್ಲೇ ಕುತ್ಕೊಂಡು ಜಗ್ಗಲ್ಲಿ ನೀರು ಹಾಕೊಳ್ತಾ ಇದ್ದಾರೆ. ಎಲ್ಲ ಮುಗೀತು, ಇನ್ನು ಹೊರಟ್ರಿ ಮನೆ ಕಡೆಗೆ. ಎಲ್ಲೂ ಹೋಗಲ್ಲ, ಸೀದಾ ಮನೆಗೆ ಹೋಗಬೇಕು ಮುಗಿಸ್ಕೊಂಡು. ಆಮೇಲೆ ನೈಟ್ ಊಟ ಫಲಹಾರ, ಫ್ರೂಟ್ಸ್ ಏನಾದ್ರು ತಿಂದು ಮಲ್ಕೋಬೋದು. ಇಲ್ಲ ಚಪಾತಿ ಕಾಯಿ ಚಟ್ನಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ಅಂಥದ್ದನ್ನ ತಿನ್ನಬಾರ್ದು. ಬ್ರಾಹ್ಮಣರು ಊಟ ತಿಂದ್ಬಿಟ್ಟು ಮಲ್ಗೋದಷ್ಟೇ. ಆದಷ್ಟು ಯಾರ್ಯಾರು ಇವತ್ತವರೆಗೂ ತರ್ಪಣ ಬಿಟ್ಟಿಲ್ಲ ತಂದೆ ತಾಯಿದಿರಿಗೆ ದೊಡ್ಡವರಿಗೆ ಬಿಡಿ, ಒಳ್ಳೇದು, ಬಿಡಿ, ತುಂಬಾ ಒಳ್ಳೇದು. ಕಾಯ್ತಿರ್ತಾರೆ. ಇದೇ ನಾವು ಅವರಿಗೆ ವರ್ಷದಲ್ಲಿ ಮಾಡೋಂಥ ಕಾರ್ಯ ಮಿಸ್ ಮಾಡ್ದಂಗೆ ಮಾಡಬೇಕು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.